ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕು ಪೂರ್ವವಾಹಿನಿಯ ಕಾವೇರಿ ನದಿ ತೀರದಲ್ಲಿರುವಂಥ ಆದಿ ಆರೋಗ್ಯ ಆಶ್ರಮ ಆಯುರ್ವೇದಿಕ್ ಆಸ್ಪತ್ರೆ. ಆ ಕಡೆ ಚಾಮುಂಡೇಶ್ವರಿ ತಾಯಿ ಇದ್ದಾಳೆ, ಅಂದರೆ ಚಂದ್ರಮೌಳೇಶ್ವರ ದೇವಸ್ಥಾನ ಇದೆ. ಆ ಕಡೆ ಗುರುಗಳಿದ್ದಾರೆ, ಶ್ರೀ 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 ತ್ರಿನೇತ್ರ ಮಹಂತ ಶಿವಯೋಗಿ ಮಹಾಸ್ವಾಮೀಜಿಗಳಿದ್ದಾರೆ. ಹಾಗೆ ಇಲ್ಲಿ ಆದಿ ಆರೋಗ್ಯ ಆಶ್ರಮ ಆಯುರ್ವೇದಿಕ್ ಆಸ್ಪತ್ರೆ ಕೂಡ ಇದೆ. ಇಲ್ಲಿ ಬಂದಂಥ ಭಕ್ತಾದಿಗಳಿಗೆ ಆಯುರ್ವೇದಿಕ್ ಟ್ರೀಟ್ಮೆಂಟ್ ಜೊತೆಗೆ ಮಂತ್ರ ಚಿಕಿತ್ಸೆನೂ ಕೂಡ ಸಿಗುತ್ತೆ. ಹಾಗಾದರೆ ಆದಿ ಆರೋಗ್ಯ ಆಶ್ರಮ ಆಯುರ್ವೇದಿಕ್ ಹಾಸ್ಪಿಟಲ್ಗಳಲ್ಲಿ ನಿಮಗೆ ಕ್ವಾಲಿಟಿಯಾದ ಡಾಕ್ಟರು, ಕ್ವಾಲಿಟಿಯಾದ ಟ್ರೀಟ್ಮೆಂಟು, ಸೊ ಎರಡೂ ಕೂಡ ಸಿಗುತ್ತೆ. ಕಾವೇರಿ ನದಿ ತೀರದಲ್ಲಿರುವಂಥ ಈ ಹಾಸ್ಪಿಟಲಲ್ಲಿ ಈಗಾಗಲೇ ನೂರಾರು ಜನರು ಕೂಡ ಇಲ್ಲಿ ಟ್ರೀಟ್ಮೆಂಟ್ ತೊಗೊಂಡು ಗುಣಮುಖ ಆಗಿದ್ದಾರೆ, ಸಂತೋಷವಾಗಿ ಮನೆ ಹೋಗಿದ್ದಾರೆ. ಅವಾಗಲೇ ಹೇಳ್ದಂಗೆ ಇಲ್ಲಿ ಬರೀ ಆಯುರ್ವೇದಿಕ್ ಟ್ರೀಟ್ಮೆಂಟ್ ಅಷ್ಟೇ ಇಲ್ಲ, ಮಂತ್ರ ಚಿಕಿತ್ಸೆ ಅನೇಕರಿಗೆ ಗೊತ್ತಿಲ್ಲ ಮಂತ್ರ ಚಿಕಿತ್ಸೆ ಅಂತ. ಸೊ ಮಂತ್ರ ಚಿಕಿತ್ಸೆನೂ ಕೂಡ ಇದೇ ಆದಿ ಆರೋಗ್ಯ ಆಶ್ರಮ ಆಯುರ್ವೇದಿಕ್ ಹಾಸ್ಪಿಟ್ಲ್ಗಳಲ್ಲಿ ಸಿಗುತ್ತೆ. ಬನ್ನಿ ಹಾಗಾದರೆ ಇಲ್ಲಿ ಟ್ರೀಟ್ಮೆಂಟ್ ತೆಗೆದುಕೊಂಡಂಥ ಪೇಷಂಟ್ಗಳು, ಅಂದರೆ ರೋಗಿಗಳು ಏನು ಮಾತಾಡ್ತಾರೆ, ಎಷ್ಟು ದಿನ ಆಯಿತು ಬರ್ಬೋದು, ಹೇಗೆ ಗುಣಮುಖ ಆದರು, ಸ್ವಾಮೀಜಿಗಳು ಏನು ಮಾತಾಡ್ತಾರೆ, ಹಾಗೆ ಡಾಕ್ಟರ್ ನಾಗೇಶ್ ಹಿರಿಯ ವೈದ್ಯರು ಕೂಡ ಹೌದು, ರಿಟೈರ್ಡ್ ಆಗಿದೆ. ಸೇವಾ ಮನೋಭಾವದಿಂದ ಈ ಹಾಸ್ಪಿಟಲ್ನಲ್ಲಿ ಎಲ್ಲರೂ ಕೂಡ ಟ್ರೀಟ್ಮೆಂಟ್ ಕೊಡ್ತಿದ್ದಾರೆ. ಬನ್ನಿ ಹಾಗಾದರೆ ಅವ್ರನ್ನೂ ಕೂಡ ನಾವು ಮಾತಾಡಿಸುವ. ಇದು ಆದಿ ಆರೋಗ್ಯ ಆಶ್ರಮ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಭಾವನಾ. ನಾನು ಬೆಂಗಳೂರಿನ ಆದಿ ಆಯುರ್ವೇದಿಕ್ ಹಾಸ್ಪಿಟಲಲ್ಲಿ ಈಗ ಟ್ರೀಟ್ಮೆಂಟ್ ತೊಗೊತಾ ಇದ್ದೀನಿ. ನನಗೆ ಹಿಂದೆ 6 ತಿಂಗಳಿಂದ ಮಸಲ್ ವೀಕ್ನೆಸ್ ಆಗಿದೆ. ಇಲ್ಲಿ ಬಂದಮೇಲೆ ಡಾಕ್ಟರ್ ನಾಗೇಶ್ ಅವರು ಮತ್ತು ಗುರುಗಳು ಎಲ್ಲರೂ ನನಗೆ ಚಿಕಿತ್ಸೆಯನ್ನು ನೀಡುತ್ತಿದ್ದಾರೆ. ಓಕೆ, ಎಷ್ಟು ವರ್ಷದ ಟ್ರೀಟ್ಮೆಂಟ್ ತೊಗೋತಾರ? ಎಷ್ಟು ತಿಂಗಳಿಂದ? ಒಂದು 3 ತಿಂಗಳಿಂದ ಟ್ರೀಟ್ಮೆಂಟನ್ನು ತೊಗೊತಾ ಇದ್ದೀನಿ. ಇಲ್ಲಿಂದ ಏನು ಸಮಸ್ಯೆ ಆಗಿತ್ತು? ಅಂದರೆ ಮೆಟ್ಲೆತ್ತಕ್ಕೆ ಕಷ್ಟ ಆಗ್ತಾಯಿತ್ತು, ಮತ್ತು ಕೆಳಗೆ ಕೂತ್ರೆ ಹೇಳಕ್ಕೆ ಕಷ್ಟ ಆಗ್ತಾಯಿತ್ತು, ಮತ್ತು ಮೂಮೆಂಟ್ ಎಲ್ಲ ಸ್ವಲ್ಪ ರಿಸ್ಟ್ರಿಕ್ಷನ್ ಇದೆ. ಅದೆಲ್ಲ ಈಗ ಇಂಪ್ರೂವ್ಮೆಂಟ್ ನನಗೆ ಕಾಣ್ತಾ ಇದೆ. ಎಷ್ಟು ದಿನಗಳಲ್ಲಿ ಆಯಿತು? ಎಷ್ಟು ದಿನಗಳಲ್ಲಿ ಎಫೆಕ್ಟಿವ್ ಬಂತು? ಅಡ್ಮಿಟ್ ಆಗಿ ಎಷ್ಟು ದಿನ ಆಯಿತು? ಒಂದು 10 ದಿವಸ ಆಗಿದೆ. 10 ದಿವಸ ಆಯಿತು. ಓಕೆ, ನಿಮಗೆ ಯಾವ ಥರ ಟ್ರೀಟ್ಮೆಂಟ್ ಸಿಕ್ತು ಇಲ್ಲಿ? ನಿಮಗೆ ಯಾವ ವಿಧವಾದ ಟ್ರೀಟ್ಮೆಂಟ್ ಸಿಕ್ತು? ತುಂಬ ಥೆರಪಿ ಮತ್ತು ಎಕ್ಸಸೈಸಸ್ ಎಲ್ಲ ಮಾಡಿಸ್ತಾ ಇದ್ದಾರೆ, ಮತ್ತು ಮೆಡಿಟೇಷನ್ ಮಾಡಿಸ್ತಾ ಇದ್ದಾರೆ, ಮತ್ತು ತುಂಬ ಮೋಟಿವೇಟ್ ಮಾಡ್ತಾ ಇದ್ದಾರೆ. ಆರಾಮಾಗುತ್ತೆ, ಮನಸ್ಸನ್ನ ಪಾಸಿಟಿವ್ ಆಗಿ ಇಟ್ಕೋಬೇಕು, ಮನಸ್ಸು ಗಟ್ಟಿ ಇದ್ದರೆ ಹಿಂಗೆ ನೀನು ಎಷ್ಟು ಸ್ಟ್ರಾಂಗ್ ಆಗಿರ್ತೀಯೋ ಅಷ್ಟು ಇಂಪ್ರೂವ್ ಆಗುತ್ತೆ, ಅಷ್ಟು ಬೇಗ ಇಂಪ್ರೂವ್ ಆಗುತ್ತೆ ಅಂತ ತುಂಬ ಸಹಕಾರ ನೀಡುತ್ತಿದ್ದಾರೆ. ನಿಮ್ಮಲ್ಲಿ ಸ್ಟ್ರಾಂಗ್ನೆಸ್ ಇದೆ ಅಂತ ನಿಮಗೆ ಫೈಂಡ್ ಔಟ್ ಮಾಡಿದವ್ರು ಯಾರು? ನಿಮ್ಮ ಒಳಗಡೆ ಸ್ಟ್ರಾಂಗ್ನೆಸ್ ಯಾರು ಕೊಟ್ಟವ್ರು ಯಾರು ನಿಮಗೆ? ಗುರುಗಳಿದ್ದಾರೆ, ಡಾಕ್ಟರ್ಗಳಿದ್ದಾರೆ, ಎಲ್ಲರೂ ಸಹಕಾರದಿಂದ, ಮತ್ತು ತಂದೆ ತಾಯಿ ತುಂಬ ಸಪೋರ್ಟ್ ಮಾಡ್ತಿದ್ದಾರೆ. ಇವ್ರು ಯಾರೂ ಇದ್ದಿಲ್ಲ ಅಂದರೆ ನನಗೆ ಇಷ್ಟು ಇಂಪ್ರೂವ್ಮೆಂಟ್ ನನಗೆ ಕಾಣಕ್ಕೆ ಸಾಧ್ಯ ಇದ್ದಿಲ್ಲ. ಈ ಮಂತ್ರ ಚಿಕಿತ್ಸೆ ಅಂದರೆ ಏನು? ನಿಮ್ಗೆ ಅದು ಮಂತ್ರ ಚಿಕಿತ್ಸೆ ಸಿಗ್ತಾ? ಹೌದು, ಮಂತ್ರ ಚಿಕಿತ್ಸೆ ಸಿಗ್ತಾ ಇದೆ. ಅದು ಎನರ್ಜಿ, ಗುರುಗಳು ಎನರ್ಜಿ ಪಾಸ್ ಮಾಡ್ತಾರೆ. ಮಂತ್ರ ಹೇಳ್ತಾ ಆ ಎನರ್ಜಿನ ಪಾಸ್ ಮಾಡ್ತಾರೆ. ನಮಗೆ ಕೆಲವು ಮಂತ್ರಗಳು ಹೇಳಿ ಮನಸ್ಸು ಪಾಸಿಟಿವ್ ಆಗುತ್ತೆ. ನೀವು ಆ ಮಂತ್ರಗಳು ಹೇಳ್ತಾ ಇರ್ತೀರಿ? ಹೌದು. ಏನದು? ಏನು ಮಂತ್ರ ಅದು? ಅದು ಮನಸ್ಸಲ್ಲಿ ಹೇಳ್ಕೋಬೇಕಂತ ಹೇಳಿದ್ದಾರೆ. ಆ ಮಂತ್ರಗಳು ಹೇಳೋದ್ರಿಂದ ನಿಮ್ಮಲ್ಲಿ ಪಾಸಿಟಿವ್ ಎನರ್ಜಿ ಶುರುವಾಗುತ್ತೆ, ಆರೋಗ್ಯ ಅಭಿವೃದ್ಧಿಗೆ ಮತ್ತಷ್ಟು ಸಹಕಾರಿಯಾಗುತ್ತೆ ಅಂತ ಹೇಳ್ತಿರೋದು. ಇಲ್ಲಿ ಡಾಕ್ಟರ್ಗಳು ಹೇಗೆ ಕೋಆರ್ಡಿನೇಟ್ ಮಾಡ್ತಾರೆ ನಿಮಗೆ? ಆಯುರ್ವೇದ ಯಾವುದೇ ಪ್ರಾಬ್ಲಮ್ ಇದ್ರೂ ಜನಗಳಲ್ಲಿ ಅದು ಬುಡದಿಂದ ರಿಪೇರಿ ಮಾಡುತ್ತೆ. ಸೊ ಅದು ರಿಲ್ಯಾಪ್ಸ್ ಆಗಬಾರ್ದು. ಅದು ಮೇನ್ ಕಾನ್ಸಂಟ್ರೇಷನ್ ಆಯುರ್ವೇದದು. ಸೊ ಅದು ಸ್ವಲ್ಪ ಟೈಮ್ ತಗೊಳುತ್ತೆ,
ನಿಮಗೆ ಬೇಕಾಗಿರೋದು ಪೇಷನ್ಸ್. ಆ ಪೇಷನ್ಸ್ನ ನೀವು ಇಟ್ಕೊಂಡ್ರೆ ನಿಮಗೆ ಆ ಪ್ರಾಬ್ಲಮ್ ಏನಿದೆಯೋ ಅದು ಬುಡದಿಂದನೇ ಎರೇಸ್ ಆಗುತ್ತೆ. ಸೊ ನಾವು ಆಯುರ್ವೇದನ ಅಳವಡಿಸ್ಕೋಬೇಕು. ಅಂದರೆ ಯಾವುದೇ ಕಾಯಿಲೆಗೆ ಆಯುರ್ವೇದ ಮೂಲ ಕಾರಣ, ಮೂಲದಿಂದನೇ ಸರಿ ಮಾಡುತ್ತೆ. ಹೌದು. ಓಕೆ, ಬೇರೆ ಸಮೇತ ಕಿತ್ತು ಹಾಕತ್ತೆ ಅಂತ ನೀವು ಹೇಳ್ತಿರೋದು. ಹೌದು. ಗುರುಗಳು ಹೇಗೆ ಆಶೀರ್ವಾದ ನಿಮಗೆ ಹೇಗೆ ಸಿಕ್ಕಿದೆ? ನಿಮ್ಮನ್ನು ನೋಡೋಕೆ ಬರ್ತಾರಾ, ಅಲ್ಲ ನೀವು ನೋಡೋಕೆ ನಾವು ಗುರುಗಳ ಹತ್ರ ಹೋಗ್ತೀರಾ ಆದಿ ಆರೋಗ್ಯ ಆಶ್ರಮದಲ್ಲಿ? ಸೊ ಹೇಗೆ ನಿಮ್ಮ ಅವರ ಬಾಂಧವ್ಯಗಳು ಹೇಗೆ? ಗುರುಗಳಂದರೆ ತುಂಬ ಪ್ರೀತಿ. ಅವರೂ ಬರ್ತಾರೆ, ನಾವು ಗುರುಗಳ ಹತ್ರ ಹೋಗ್ತೀವಿ. ಗುರುಗಳು ಎಷ್ಟು ಚೆನ್ನಾಗಿ ನೋಡ್ಕೊತಾರೆ ಅಂದರೆ ನಾನು ಅವರು ಮಗಳ ಥರನೇ ನೋಡ್ಕೊತಾರೆ. ಇಷ್ಟು ಬಾಂಧವ್ಯ ನಾನು ಯಾವ ಗುರುಗಳಿಂದನೂ ಎಕ್ಸ್ಪೀರಿಯನ್ಸೇ ಮಾಡಿಲ್ಲ ಇವಾಗ ತನಕ. ಗುರುಗಳು ಎಷ್ಟು ಚೆನ್ನಾಗಿ ನೋಡ್ಕೊತಾರೆ ಅಂದರೆ ಅಷ್ಟು ಚೆನ್ನಾಗಿ ನೋಡ್ಕೊತಾರೆ. ಓಕೆ, ಈಗ ಹೇಗಿದ್ದೀರಾ? ಇಂಪ್ರೂವ್ಮೆಂಟ್ಸ್ ಕಾಣ್ತಾ ಇದೆ. ಟ್ರೀಟ್ಮೆಂಟ್ ವರ್ಕ್ ಆಗ್ತಾ ಇದೆ. ಇನ್ನೂ ಸ್ವಲ್ಪ. ಡಾಕ್ಟರ್ ವಿಸಿಟ್ ಮಾಡ್ತಿರ್ತಾರಾ? ಹಾಂ, ಯಾರ್ಯಾರು ಬರ್ತಾರೆ? ಡಾಕ್ಟರ್ ನಾಗೇಶ್ ಅವರು, ಮತ್ತು ಡಾಕ್ಟರ್ ಸೃಜನಾ, ಡಾಕ್ಟರ್ ಶಿವಲೀಲಾ, ಇವರು ಎಲ್ಲರೂ, ಮತ್ತು ಡಾಕ್ಟರ್ ನಿವೇಶ್, ಇವರೆಲ್ಲರೂ ವಿಸಿಟ್ ಮಾಡ್ತಾ ಇರ್ತಾರೆ. ಡಾಕ್ಟರ್ ನಾಗೇಶ್ ಅವರು ತಿಂಗಳಿಗೆ 4 ಸತಿ ಬಂದು ಹೆಲ್ಪ್ ಮಾಡ್ತಾರೆ, ಗೈಡ್ ಮಾಡ್ತಾರೆ, ಇಂಪ್ರೂವ್ಮೆಂಟ್ನ ನೋಡ್ತಾ ಇರ್ತಾರೆ. ಮತ್ತು ಏನೇನು ಎಕ್ಸಸೈಸಸ್ ಬೇಕೋ ಅದನ್ನು ಆ್ಯಡ್ ಮಾಡ್ತಾ ಹೋಗ್ತಾ ಇರ್ತಾರೆ. ನಿಮಗೂ ಏನಾದರೂ ಸಮಸ್ಯೆ ಇದ್ದರೆ ಆದಿ ಆರೋಗ್ಯ ಆಯುರ್ವೇದಿಕ್ ಆಶ್ರಮಕ್ಕೆ ಬನ್ನಿ. ನಿಮಗೆ ತುಂಬ ಚೆನ್ನಾಗಿ ಟ್ರೀಟ್ಮೆಂಟ್ ಕೊಡ್ತಾರೆ. ಇಲ್ಲಿ ಪರಿಸರ ತುಂಬ ಚೆನ್ನಾಗಿದೆ, ಕಾವೇರಿ ನದಿ ಹರಿತಾ ಇದೆ, ಮತ್ತು ಫಲಪ್ರದಾಯಿನಿ ಪಾರ್ವತಿ ದೇವಿ ದೇವಸ್ಥಾನ ಇದೆ. ಪರಿಸರ ತುಂಬ ಚೆನ್ನಾಗಿದೆ. ಎಷ್ಟು ಚೆನ್ನಾಗಿದೆ ಅಂದರೆ ಪರಿಸರನೇ ನಿಮಗೆ ಹೀಲಿಂಗ್ ಮತ್ತು ಪೀಸ್ ಕೊಡುತ್ತೆ ಮನಸ್ಸಿಗೆ. ಅಷ್ಟು ಚೆನ್ನಾಗಿದೆ. ನಮ್ಮ ಆದಿ ಆರೋಗ್ಯ ಆಶ್ರಮದ ಆಯುರ್ವೇದ ಹಾಸ್ಪಿಟ್ಲಲ್ಲಿ ಯೋಗ ಮತ್ತು ಥೆರಪಿ ಮತ್ತು ಆಯುರ್ವೇದ ಥೆರಪಿ, ಆಯುರ್ವೇದ ಔಷಧಿಗಳನ್ನು ಕೊಡೋ ಮುಖಾಂತರ ನಾವು ಮಂತ್ರಚಿಕಿತ್ಸೆಯನ್ನು ಇಲ್ಲಿ ಹಾಸ್ಪಿಟ್ಲಲ್ಲಿ ಮರ್ಜ್ ಮಾಡಿದ್ದೀವಿ. ಒಂದೇನಪ್ಪ ಅಂತಂದರೆ ಎಲ್ಲದಕ್ಕೂ ಒಂದು ನಂಬಿಕೆ ಅಂತೂ ಇರಬೇಕು. ಕೆಟ್ಟವರಿಲ್ಲವೋ ಮನುಜ, ಕೆಟ್ಟವರಿಲ್ಲವೋ ಅಂತ ಭಗವಂತನ ನಾಮಸ್ಮರಣೆ ಮಾಡ್ತಾರೆ. ಹಾಗೆ ಆ ನಂಬಿಕೆಗಳು ಇದ್ದಂಥ ಸಂದರ್ಭದಲ್ಲಿ ಖಂಡಿತವಾಗಲೂ ಬೇರೆ ಬೇರೆ ದೇಶಗಳಲ್ಲಿ ಇವತ್ತು ಗಾಯತ್ರಿ ಮಂತ್ರ ಆಗ್ಬೋದು, ಮೃತ್ಯುಂಜಯ ಮಂತ್ರ ಆಗ್ಬೋದು, ಪಠನ ಮಾಡಿ ಅವರು ಅದರಿಂದ ಸದುಪಯೋಗವನ್ನು ಪಡಿಸ್ಕೊಳ್ಳುವಂಥದ್ದನ್ನು ನಾವು ನೋಡಿದ್ದೀವಿ. ನಮ್ಮದೇನಿದು ಮಂತ್ರಚಿಕಿತ್ಸೆ ಅನ್ನೋದು ಆಯುರ್ವೇದ ಶಾಸ್ತ್ರದಲ್ಲೂ ಇದೆ. ಹಿಂದೆ ಋಷಿ ಮುನಿಗಳೆಲ್ಲ ಮಾಡ್ತಿದ್ದಂಥದ್ದು ಈ ಗಿಡಮೂಲಿಕೆಗಳ ಔಷಧಿ ಕೊಡೋದ್ರ ಮುಖಾಂತರ ತನ್ನ ಎನರ್ಜಿ, ಅಂದರೆ ತಾನು ಅನುಷ್ಠಾನ ಮಾಡಿದ ಶಕ್ತಿಯನ್ನು ಅವರಿಗೆ ಒಂದಿಷ್ಟು ಎನರ್ಜಿ ಮುಖಾಂತರ ಪಾಸ್ ಮಾಡ್ತಾಯಿದ್ರು. ಅದನ್ನೇ ನಾವು ಇಲ್ಲೂ ಸಹ ಮಂತ್ರವನ್ನು ನಾವು ಧ್ಯಾನ ಮಾಡಿ ಅದು ಬೀಜಾಕ್ಷರ ಮಂತ್ರಗಳನ್ನು ಶರೀರಕ್ಕೆ ಯಾವ ತೊಂದರೆ ಆಗಿದೆ ಅಂತ ನೋಡಿ ತಲೆ ಭಾಗಕ್ಕೆ, ಇಲ್ಲ ಕುತ್ತಿಗೆ ಭಾಗಕ್ಕೆ, ಇಲ್ಲ ಹೊಟ್ಟೆ ಭಾಗಕ್ಕೆ, ಎದೆ ಭಾಗಕ್ಕೆ, ಸೊಂಟನ, ಇಲ್ಲ ಕಾಲ, ಇಲ್ಲ ಎಂಟೈರ್ ಶರೀರನ, ಇಲ್ಲ ಪ್ರಾರಬ್ಧದಿಂದ ಬಂದಿದೆಯಾ, ಇಲ್ಲ ರೋಗದಿಂದ ಬಂದಿದೆಯಾ, ಇಲ್ಲ ಗ್ರಹಗತಿಗಳಿಂದ ಬಂದಿದೆಯಾ ಅಂತ ಎಲ್ಲ ಚೆಕ್ ಮಾಡ್ತೀವಿ. ಚೆಕ್ ಮಾಡಿದ ಮೇಲೆ ಅವರಿಗೆ ನಾವು ಮಂತ್ರಚಿಕಿತ್ಸೆಯನ್ನು ಪ್ರಾರಂಭಿಸ್ತೀವಿ. ಏನಂತಂದರೆ ಒಂದು ಮೂಮೆಂಟ್ ಕಡಿಮೆ ಇರ್ತದೆ, ಆ ಮೂಮೆಂಟನ್ನು ಮಂತ್ರಚಿಕಿತ್ಸೆಯಿಂದ ಮಾಡಿದ ತಕ್ಷಣ ಆ ಮೂಮೆಂಟನ್ನು ಟೆಸ್ಟ್ ಮಾಡ್ತೀವಿ. ಸೊ ಇಂಪ್ಲಿಮೆಂಟ್ಸ್ ಆಗಿದೆಯಾ ಇಲ್ವಾ ಅಂತೇಳಿ ಈ ಥರದನ್ನೆಲ್ಲ ನಾವು ನಮ್ಮ ಆದಿ ಆರೋಗ್ಯ ಆಶ್ರಮದಲ್ಲಿ ಪ್ರಾರಂಭಿಸಿದ್ದೀವಿ. ಬಹುಶಃ ನಿಮ್ಮೆಲ್ಲರಿಗೂ ಗೊತ್ತಿದೆ, ಆಯುರ್ವೇದ ಆಸ್ಪತ್ರೆ ಅಂತಂದರೆ ಬರೀ ಆಯುರ್ವೇದದ್ದು ಅಷ್ಟೇ ಸಂಬಂಧಪಟ್ಟಂತೆ ಇರ್ತದೆ. ಆದರೆ ಮಂತ್ರಚಿಕಿತ್ಸೆಯನ್ನು ಸಹ ಕೊಡುವಂಥ ಒಂದು ಆಸ್ಪತ್ರೆಯನ್ನು ನಾವಿಲ್ಲಿ ನಮ್ಮ ಡಾಕ್ಟರ್ ನಾಗೇಶ್ ಅವರ ಒಂದು ಮಾರ್ಗದರ್ಶನದಲ್ಲಿ, ನಮ್ಮ ಸಾನ್ನಿಧ್ಯದಲ್ಲಿ ಈ ಒಂದು ಆಸ್ಪತ್ರೆ ನಡ್ಕೊಂಡು ಹೋಗ್ತಾ ಇದೆ. ಮತ್ತು ಅದರಿಂದ ಇನ್ನೂ ಹೊಸ ಹೊಸ ಆಯಾಮಗಳನ್ನು ಈ ಆಸ್ಪತ್ರೆಗೆ ನಾವು ವಿಶೇಷವಾಗಿ ಕಾರ್ಯಾಗಾರಗಳನ್ನು ಮಾಡೋ ಮುಖಾಂತರ, ಅರಿವನ್ನು ಮೂಡಿಸುವಂಥ ಮುಖಾಂತರ, ಆಯುರ್ವೇದ ಮತ್ತು ಯೋಗ ಶಾಸ್ತ್ರದ ಬಗ್ಗೆ ಅರಿವನ್ನು ಮೂಡಿಸುವಂಥ ಪ್ರಯತ್ನ ಈ ಆಸ್ಪತ್ರೆ
ಮಾಡೋಕ್ಕೆ ಮುಂದಾಗಿದೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಈಗ ನಾವು ಒಂದೇನು ಮಾಡ್ತೀವಿ ಅಂದರೆ, ಈಗ ಅದು ಒಂದು ಸೊಂಟಕ್ಕೆ ನೋವಾಗಿದೆ ಅಂದರೆ ಅದಕ್ಕೆ ಒಂದು ದಾರವನ್ನು ಸುತ್ತಬಿಟ್ಟು ನಾವು ಕುಂತಿದ್ದು ಜಾಗ, ಅವ್ರು ಕುಂತಿದ್ದ ಕಡೆ ಜಾಗದಲ್ಲಿ ಆ ದಾರವನ್ನು ನಾವು ಇಟ್ಕೊಂಡು ಮಂತ್ರವನ್ನು ಪಠಿಸ್ತಾ ಹೋಗ್ತೀವಿ. ಮತ್ತು ಸ್ವಲ್ಪ ಧ್ಯಾನ ಮಾಡಿ ಆ ಎನರ್ಜಿಗಳನ್ನು ದೇಹಕ್ಕೆ ಯಾವ್ಯಾವ ತೊಂದರೆ ಆಗಿದೆ ಅದನ್ನು ಮಾಡ್ತಾ 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 ಅವ್ರಿಗೆ ಗೊತ್ತಾಗ್ತಾ ಇರ್ತದೆ, ಎನರ್ಜಿ ಪಾಸ್ ಆಗ್ತಾ ಇದೆ ಇಲ್ಲ ಅನ್ನೋದು ಅವ್ರಿಗೆ ಅರಿವಾಗ್ತದೆ. ಸೊ ಯಾಕೆಂದರೆ ಒಂದು ಕರೆಂಟ್ ಶಾಕ್ ಹೊಡೆದಾಗ ಹೇಗೆ ಒಂಥರ ಟಕ್ ಟಕ್ ಅಂತ ಒಂದು ವೈರ್ ಇದು ಮುಟ್ಟಿದ್ರೆ ಗೊತ್ತಾಗ್ತದೋ, ಹಾಗೆ ಇದು ಮಂತ್ರಚಿಕಿತ್ಸೆಯು ಸಹ ಆದ ರೀತಿಯಲ್ಲಿ ವರ್ಕೌಟ್ ಆಗ್ತದೆ. ಭಾಳಷ್ಟು ಜನರಿಗೆ ಆಗಿದೆ. ಹಾಗಾಗಿ ಇದನ್ನು ನಾವು ಮಾಡ್ತಾ ಹೋಗ್ತೀವಿ.